ಲೇ ಸರಸ್ವತಿ ಏನು ಮಾಡ್ತಾ ಇದೀಯಾ? ಗುಂದರಮ್ಮ ಕಲೆ ಕೂಕೊಂಡಿದ್ದೀನಿ. ಊಟ ಆಯ್ತಾ? ಹ್ಞೂ ತಿನ್ನಮ್ಮ. ಅವರೇಕಾಳು ಸಾರು ನಿಮ್ಮ ಅಮ್ಮನ ಒಳ್ಳೆ ಚೆನ್ನಾಗಿ ಮಾಡಿದ್ಲು. ತೆರಳಾಕಿದ್ಲು. 1 ಮುದ್ದೆ ಇಟ್ಟು ತಿನ್ಬಿಟ್ನೆ. ಏನು 1 ಮುದ್ದೆ ಇಟ್ಟು ತಿನ್ಬಿಟ್ಟಾ? ಇದ್ಯಾವ ಲೆಕ್ಕ ಹೋಗಲೇ? ನಾನು ವಯಸ್ಸಾಗಿದ್ದಾಗ ಹೊತ್ತಿಗೆ 2 ಮುದ್ದೆ ಇಟ್ಟು ತಿನ್ನೇನೆ. 2 ಮುದ್ದೆ 3 ಮುದ್ದೆ ಇಟ್ಟು. ಓ ಇದ್ಯಾವ ಲೆಕ್ಕ? ಅವರೇಕಾಳು ಸಾರು ಚೆನ್ನಾಗಿ ತಿನ್ಬಿಟ್ಟಿದ್ಯಾ? ಅಯ್ಯಯ್ಯ ಯಾಕೆ ತಡಪುಡ ಅಂತ ಊಟ ಕಾಲ. ಅಯ್ಯೋ ಯಾರೇನು ಮಾಡಕತ್ತಿದೆ? ದೇವ್ರು ಕೊಟ್ಟಿರೋ ಪಿ ಅದು. ತೂ ದೈಜ ಏ ನೆನ್ನೆ ನಿಮ್ಮ ಅಪ್ಪನ ಹಣ್ಣುಗಳು ತಂದಿದ್ನಲ್ಲ, ಅದ್ರ ಒಂದು ಹಣ್ಣು ಸೇವಕಾಯಿ ಎತ್ಕೊಂಬೋಗಲೆ. ಯಾಕೋ ತಿನ್ಬೇಕು ಅನಿಸ್ತದೆ. ದ್ರಾಕ್ಷಿನೋ ಸೇವಕಾಯಿ ಹೋಗೆ. ಓ ನಾನು ಕೊರಲ್ಲಮ್ಮ, ಅದು ತಾಳ್ತಿಡಿ ಹೊತ್ತಿಗೆ. ಓ ನೀನು ಕೊಟ್ಟರೆ ಅಷ್ಟೇ. ನಮ್ಮ ಅಪ್ಪನ ಹೊಯ್ದಾಬಿಟ್ಟೆ ನನ್ನನ್ನು. ನಾನು ಕೊರಲ್ಲ. ನಾನು ಕೇವರ ನೀನು ಕಾಯ್ಕೊರ ಅಂತ. ಏನಣ್ಣ ಇತ್ತು ಬೇಕಾ ಹಣ್ಣು ಬೇಕಾ ಕೇಳು ಗೊತ್ತೀನಿ. ಹಣ್ಣುಗೆಲ್ಲ ಕೇವರ ನೀನು. ಏಯ್ ವಯಸ್ಸಾಗಿರೋ ತಿನ್ಬೋದು ಹೋಗೆ. ವಯಸ್ಸಾಗಿರೋರು ಬಸ್ರು ಹೆಂಗ್ಸುಗಳು ಕಾಯಿಲೆ ಮನುಷ್ಯರು ಎಲ್ಲ ತಿನ್ಬೋದು. ಎತ್ಕೊಂಬ ಹೋಗಿ ಒಂದು ಹಣ್ಣು. ಓ ನಾನು ಕೊರಲ್ಲಮ್ಮ, ಒಂದು ಹಣ್ಣಲ್ಲ ಇಟ್ಟಾಯ್ತು ಕೊರಲ್ಲ ನಾನು ಕೊರಲ್ಲ. ನಾನು ತಾಳ್ತಿಡಿ ಹೊತ್ತಿಗೆ ಮಾತ್ರ ಕೊಡೋದು. ಬೋಲ ಅದೊಳಲೇ ನಿಲ್ಲೇ ಬಿತ್ರಿ ನೀನು. ಬಿತ್ತಿಡೇನೆ ನಾನು. ಲೇ ಬೋಡೆ ಏಯ್ ಯಾವಳ ಬೋಡೆ ನಿಮ್ಮ ಚಿಚ್ಚಾರ ಮನೆಗೆ ಬಂದು ಕೂತ್ಕೊಂಡ್ಬಿಟ್ಟಿದೆಯಲ್ಲೇ. ಅಲ್ಲಿ ನಂಗೆ ಕೂಳು ನೀರು ನೋಡೋರಿಲ್ಲ. ಲೇ ಗುಂದರ ಮನೆಯವ್ರು ಮಾಮ್ ಬತ್ತವನ್ ಮಾಮ. ಓ ಅದ ಗುಂದರಮ್ಮ ಮಾಮ್ ಜೊತೆ ಆತ ಲೇ ಬೋಡೆ ಸರಸ್ವತಿ ಯಾಕಂದ ನಿಮ್ಮ ಬೋಡೆ ಬರಕ್ನ ಒಲೆ ಊಟ ತಿಂತಾಳೆ. ಏನ್ ಮಾಮ ಚೆನ್ನಾಗಿದ್ಯಾ? ಏನ್ ಚೆನ್ನಾನೋ ಏನೋ. ಹೋಗಮ್ಮ ಸರಸ್ವತಿ ಹೋಗು. ನಿಮ್ಮ ಬೋಡಕ್ಕನ ಇಲ್ಲಿಗೆ ಬಂದ್ಬಿಟ್ಟವಳೆ ನೋಡ. ನೆನ್ನೆ ಬಂದವಳ ಬರೋದು ಬೇಡ. ಅಲ್ಲಿ ನಂಗೆ ಕೂಳಿಲ್ಲ ನೀರಿಲ್ಲ. ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟವಳಲ್ಲ. ಹಾ 2 ದಿನ ಇಲ್ಲಿ ಬಿಡು ಮಮ್ಮ. ನೀನೇನ ಇವಾಗ ತುಡಿಯಕ್ಕನ ಮದುವೆ ಆಗೋಣಂತಳ. ಅಲ್ಕೋಗು ಅವಳ ಮನೆಗೆ ಇಡೋಗು. ಇಲ್ಲ ಅಂತಂದ್ರೆ ಇಲ್ಲ ಇದ್ಬಿಡು ಆರಾಮಾಗೆ. ಬೋರಕ್ಕನ 2 ದಿನ ನಮ್ಮ ಮನೆಗೆ ಇತ್ತಾಳೆ ಕದಿರಿರೋ. ಆಗದ್ಯಾ ನೀನು ಹೇಳಿದ್ಮೇಲೆ ಮುಗಿದು ಬಿಡು. ನಾನಂತೂ ಹೋಗೋದೇ ಇಲ್ಲ. ಇಲ್ಲೇ ಜಾಡ ಹೋಗ್ಬಿಡ್ತೀನಿ ಆರಾಮಾಗೆ. ಯಾಗ ಅಲ್ಲೋಗೆ ಸಾಯೋದ? ಇಲ್ಲೇ ಇದ್ಬಿಡ್ತೀನಿ ಬಿಡ. ಲೇ ಬಡ ಅದೇ ಯಾಕೆ ನಾನು ಬಾ ಮಾಡ್ಕೊಂಬಿಟ್ಟಿದ್ಯಾ? ಕೂತ ಕೂತ ಊಟ ತಿಂತೀಯಾ? ಊಟ ಏನು ಬೇಡ ಸರಸ್ವತಿ. ನಂಗ ನಿಮ್ಮ ಅಕ್ಕ ನಂಗೆ ಹೋಗ. ಇಲ್ಕು ಬಂದ್ಬಿಟ್ಟೆ ನಮ್ಮ ಪ್ರಾಣ ತಿನ್ನಕ್ಕ. ನಮ್ಮ ಚಿಚ್ಚೋರ್ ಮನೆಗೆ 1-2 ದಿವಸ ನಮ್ದೇ ಗಿರಾನ ಅಂತ ಬಂದ್ರೆ ಇಲ್ಕು ಹಾಕಿಸ್ಕೊಂಡಿದ್ಯಾ? ಬೋಡೆ ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಇದಕ್ಕೆ ಕಡಿಮೆ ಇಲ್ಲ ಮಮ್ಮ. ಇನ್ನು 6 ಹೇಳು ಮಮ್ಮ. ಹೇಳು ಮಮ್ಮ. ಓ ಪ್ರಿಯದಾನೆ ಕರುಣೆಯ ತೋರೆಯ ತಾನಿಯಾಗ ಬಾರಯ. ಓ ಪ್ರಿಯದಾನೆ ಹೇಗಿನ ಹೇಳು ಮಮ್ಮ. ಆಡಲ್ಲ ಹೇಳು ಮಮ್ಮ. ಚೆನ್ನಾಗಿ ಎತ್ತ ಇದೆಯಾ? ಆಡಲ್ಲ ನೀನು. ಎಲ್ಲ ಇಳ್ದೋತದೆ ಸರಸ್ವತಿ, ಎಲ್ಲ ಇಳ್ದೋತದೆ. ಇವಾಗ ಆಡ್ಲಿ ಅಂತ ಬರಲ್ಲ. ಇವಾಗ ಇಳ್ದೋಗ ಮುಂಚೆ ಅಷ್ಟು ಹಾಕೊಂಬಿಟ್ರೆ ನೋಡು. ಹಂಗೆ ನೀನು ಹೇಳಿ ಕೆಲಸ ಹೇಳ್ತೀಯ ಅದೆಲ್ಲ ಮಾಡ್ತೀನಿ. ಒಂದು 50 ರೂಪಾಯಿ ತಳ್ಳು ಸರಸ್ವತಿ. 50 ರೂಪಾಯಿ. ಅದೇ ಏನತ್ತೆ ದೇವ್ರ ಮೈ ಮೇಲೆ ಬಂದ್ಬಿಟ್ಟಿದ್ದಂಗೆ ಅದು ನಿಂಗೆ ಹಂಗೆ ಕೂತ್ಕೊಂಡಿದ್ಯಾ? ನಾನು ಬಂದಿದ್ದೀನಿ ನೀನು ಹಳಿ ಮೈನ ಮಾತಾಡೋದೆ. ಅದೇ ಹೋಗು ಮಗನ ಮನೆಗೆ ಹೋಗು. ಅವಳು ಆ ಪರ್ಕೆಗೆ ತಗೊಂಡು ಹಾಕ್ತಾಳೆ ಸರಿಯಾಗಿ. ನಿಂಕ ಕೆಳಗೆ ಬಂದಿರೋದು ನೀನು. ಹಾಂ ಏನೋ ಮಾತಾಡಲೇ. ಅವಳಿಗೆ ಬಾಯಿ ಜಾಸ್ತಿ ಇರ್ಬೋದು ಸುನೀತಿಕ. ಅಪರಂಜಿ ಅವಳು ನೆನ್ನೆಯಿಂದ ನೋಡ್ಕೊಂಡವಳೆ. ನಿನ್ನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ. ನೆನ್ನೆಯಿಂದ 100 ರೂಪಾಯಿ ಕಾಸು ಕೊಟ್ಟವಳೆ ನಂಗೆ. ಚಿಕ್ಕದಾಗಿ ಉಳಿಬೇಕು ಮವ ಅಂತ ಹೇಳ್ತಾಳೆ. ಓದ್ತದ್ಗೂ ಊಟ ಇಕ್ಕತಾಳೆ. ಅಪರಂಜಿ ನನ್ನ ಸುನೀತಿ. ನಾನು ಏನೋ ಅನ್ಕೊಂಡಿದ್ನೆ. ಅಪರಂಜಿ ಅವಳು ಶ್ವಾಸ ಸಿಕ್ಕಾಗ ನಾನು ಪುಣ್ಯ ಮಾಡಿದ್ದೀನಿ. ನಡಿಯ ಮನೆಗೆ ಹೋಗೋಣ. ನಡಿ ಮನೆಗೆ. ನಾನು 2 ದಿನ ಬರಲ್ಲ. ಹೆಂಗೋ ಸಸಿ ಚೆನ್ನಾಗಿ ನೋಡ್ಕೊಂತವಳೆ ಅಂದಲ್ಲ. ಹೋಗು ಅವಳ ಮನೆಗೆ 1-2 ದಿವಸ ಬಿದ್ದಿರೋಗು. ನಾನು 1-2 ದಿನ ನಮ್ಮ ಚಿಚ್ಚೋರ ಮನೆಗೆ ಇರ್ತೀನಿ. ಬಡ ನಿಮ್ಮ ಅಮ್ಮನ ದೆವ್ವಾಗ ಮೈ ಮೇಲೆ ಬಂದ್ಬಿಟ್ಟಿದ್ದಾನೆ. ಹಂಗೆ ಕೂತ್ಕೊಂಡವಳೆ. ಅದೇ ಏನು ಕೊಟ್ಟಿರೋ ಅತ್ತೆ ನೀನು ಕಣ್ಣು ಕೊಟ್ಟಿರೋ ದೇವ್ರಿದ್ದಂಗತ್ತೆ ಮಾತಾಡೋದೇ. ಅದಾಗದೆ ನನ್ನ ಮೇಲೆ ಅಂಕೋಪ ಮಾಡ್ಕೊಂಬಿಟ್ಟಿದ್ಯಾ? ಅದೇ ಓ ಏನೋ ಕೃಷ್ಣ ಚೆನ್ನಾಗಿದ್ದೀನ? ಓ ನಮ್ಮ ಚಿಕ್ಕತ್ತೆ ಬಂದ ಶಾನ್ ಬೋಗ್ರೇನ್ರು. ಬಾತೆ ಹೆಂಗಿದ್ಯತ್ತೆ? ಚೆನ್ನಾಗಿದ್ಯಾನತ್ತೆ? ಏಯ್ ಇದೇನ ಹಿಂಗೆ ಕೂಡ್ಕೊಂಡ್ ಬಂದಿದ್ಯಾ? ನಿಮ್ಮ ಮಾವನ ನೋಡಿದ್ರೆ ಸುಮ್ಮನೆ ಬಿಡ್ತಾನೆ ನಿನ್ನ? ಹಾಂ ಅಮ್ಮ ಮಾವನ ಆರೋಗ್ಯೆಲ್ಲ ಹೇಳ್ತಾವಣೆ ಎಷ್ಟು ಚೆನ್ನಾಗಿ. ಅಮ್ಮ ಆರೋಗ್ಯ ಹೇಳು ಮಮ್ಮ. ನೀನು ಹೇಳು ಮಮ್ಮ. ಏ ಕೃಷ್ಣ ಹೋಗ. ನಿಮ್ಮ ಮಾವನ ಏನೋ ಬಂದ್ರೆ ಇನ್ನೇನಿಲ್ಲ ಅಷ್ಟೇ ಗಲಾಟೆ ಮಾಡ್ಬಿಡ್ತಾನೆ ಮನೆಗ. ಕುಡ್ದ್ಬಿಟ್ಟು ಹಿಂಗೆ ಮನೆಗೆ ಬಂದ್ರೆ ಹೆಂಗ ನೀನು? ಶಿಕತೆ ಎಲ್ಲ ಇಳ್ದೋಗ್ಬಿಡು. ಶಿಕತೆ ಎಲ್ಲ ಇಳ್ದೋದಾದೆ ನೋಡು. ಏನು ಆಗಲ್ಕಾಗಿರ
ಮಾವನ್ ಬರೋಬ್ಬಡಿಗೆ ಎಲ್ಲ ಎಳ್ದೋಗ್ಬಿಡ್ತದೆ. ಇಲ್ಲ ಅಂದ್ರೆ ಅಲ್ಲೆಲ್ಲ ಹೋಗಿ ಮಾಡಿ ಮಗ ಮೆಂಚಿನ ಮೇಲೆ ಮಲ್ಗೊಂಬಿಟ್ಟಿನ ಕಾಲ್ದಿರತ್ತೆ. ನೀನೇನು ದಿಗ್ಲು ಬೀಳ್ಬೇಡ ಕಾಲ್ದಿರತ್ತದೆ. ನಾನು ಇದೀನಿ, ನೀನೇನು ದಿಗ್ಲು ಬೀಳ್ಬೇಡ ಕಾಲ್ದಿರಲ್ಲ. ಅಯ್ಯೋ ಯಾಕಲ್ಲ ಮಾಮ ಅಂದಿದ್ಯಾ, ಏನಾಯ್ತಾ? ಅಯ್ಯೋ ನಮ್ಮ ಸಳಸ್ಬತ್ತೆ ನನಗೆ ಬೋಲು ನಿದ್ಬಾರ್ದಮ್ಮ, ಬೋಲ್ ನಿದ್ಬಾರ್ದದೆ. ನಾನು ನಿದ್ದೋಗ್ಬೇಕಮ್ಮ, ನಾನು ನಿದ್ದೋಗ್ಬೇಕು. ಕೊಂಡುಗ್ಲ ಯಾಕೋಣತ್ತವಮ್ಮ ಸಳಸ್ಬದಮ್ಮ, ಯಾಕೋ ನಂಗೆ ತಿಳಿದ ಎದೆ ಮಲ್ಕ. ನಮ್ಮ ಚಿಕ್ಕಪ್ಪನ ಬಂದ್ರೆ ಬೈತಾನೆ. ನೀನೇನು ಕುಡ್ಕೊಂಡು ಇಲ್ಲಿ ಬಂದಿರೋದ? ಹಾ ಬೋಡ ಬೋಡ, ನೀನೇನಿಗೆ ಇಲ್ಲಿ ಬಂದಿರೋದ? ಏನು ಬಂದಿರೋದು ನೀನ? 8ರಲ್ಲಿ ತೊಳೋ ಗಣ್ಣು ಅಲ್ಲೇ ಇರೋದು. ಹೋಗ್ಯ ನೀನ ತಲೆ ಹೋಗ್ಯ. ಏ ಕೃಷ್ಣ ಎದ್ದೇಳ ಮೆಲ್ಕ, ಎದ್ದೇಳ. ಲೈ ಅಂಬುಜೆ ಹೇಳ್ಕೊಂಡೋಗಿ ಅಷ್ಟು ಬಿಸಕ್ಕೆ ಹೋಗ್ಯತ್ತ. ಇನ್ನು ನಿನ್ನ ಯಜಮಾನ್ ಬಂದ್ರೇನು ಬಾಯ್ ಬಡ್ಕೊಂತಾನೆ, ಅವನಿಗಿಂತವೆಲ್ಲ ಸರೋಗಲ್ಲ. ಹೇಳ್ಕೊಂಡೋಗಿ ಅತ್ತ, ಲೇ ಬಡಿ ಹೇಳ್ಕೊಂಡೋಗಿ ಅಷ್ಟು ಬಿಸಕ್ಕೆ ಹೋಗತ್ತಾ. ನಿದ್ಬಾರ್ದ ನಂಗೆ, ನಿದ್ಬಾರ್ದ, ನಿದ್ಬಾರ್ದದೆ. ಅಯ್ಯೋ ಲೇ ನಿಮ್ಮ ಚಿಕ್ಕಪ್ಪನ ಬಂದ್ರೆ ಗಲಾಟೆ ಮಾಡ್ತಾನೆ. ಹೇಳ್ಕೊಂಡೋಗಿ ಅತ್ತೇತಾನ ರೂಮಗನ ಮಲಗಿಸೆ, ಇಲ್ಲ ಆ ಕಡೆ ಅಮ್ಮನೆಗನ ಮಲಗಿಸೆ ಬಡಿ. ಅಯ್ಯೋ ಚಿಚ್ಚ ಒಂದು ಅಷ್ಟೊತ್ತು ಎದ್ದೇಳ್ತಾನೆ ಕಲ್ತೀರಿ ಚಿಚ್ಚ. ಅದೇನು ಎದ್ದೇಳ್ತಾನೋ ಏನು ಕತೆನೋ. ಹೋಗಮ್ಮ ಎದ್ಮೇಕ ಇಲ್ಲೇ ಇರ್ತೀನಿ ಅಂತಂದ್ರೆ ಕಾಟದ ಮನೆ ಹತ್ರ ಕನ ಕಳಿಸು. ಹೋಗಿ ಅಲ್ಲೇ ಏನೋ ಕೆಲಸ ಮಾಡ್ಕೊಂಡ ಒಂದು ತುತ್ತು ತಿನ್ಕೊಂಡು ಅಲ್ಲೇ ಬಿದ್ದಿರ್ಲಿ. ಬೇಡ ಬೇಡ ಬೇಡ, ಆ ಕೆಲಸ ಎಲ್ಲ ಬೇಡ ಬೇಡ. ಅವನು ಅವ್ರ ಊರಾಗೆ ಬಿದ್ದಿರ್ಲಿ. ಲೇ ಅವಳು ಬೋಡಿ ಒಂದೆರಡು ದಿನ ಇಟ್ಕೊಂಡು ಅನ್ಕೊಂಡಿದ್ನಿ ಇಲ್ಲೇ. ಬೇಡ ಬೇಡ, ನಿನ್ನ ಗಂಡು ಕರ್ಕೊಂಡು ನಿಮ್ಮ ಮನ್ಗೆ ಹೋಗು. ಸುಮ್ಮನೆ ಇಲ್ಲೆಲ್ಲ ರಾಮಾಯಣ ನೋಡಿದವ್ರು ನಗಿತಾರೆ ಜನ. ನೀರು ಕುಡ್ಬಿಟ್ಟು ಬರ್ತೀನಿ ಅಂತ ಹೇಳಿದಳು ಸರೋಜಿ. ಅದು ಎತ್ತದ್ಲ ಸರೋಜಿ, ಲೇ ಸರೋಜಿ. ಲೇ ಯಾವ ಹೇಳು ಸರೋಜಿ, ಸರೋಜಿ ಸರೋಜಿ. ಹತ್ತು ಮಾಡಿದೆವಳು ಹತ್ತು ಮಾಡ್ದಾಗ ಕೆಲಸ ಮಾಡಿ ಅದು ಕರ್ಕೊಂಬಂದ್ರೆ ನೀರು ಕೂಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಬೋರ್ಗಿಗ್ಲಿಕ್ಕೆ ತರೋದ. ಲೇ ಲೇ ಸರೋಜಿ, ನಮ್ಮ ಅಪ್ಪನೇನ ಬಂದರೆ ಸುಮ್ಮನೆ ಬಿಡ್ತಾನ? ಹಾಂ ಇದಾವುದು ಡಿಸೈನು ಹಿಂಗಿದ್ದು ತಳೆ ಇವಳ. ಹಾಂ ಲೇ ಸರೋಜಿ, ಲೇ ಲೇ ಸರೋಜಿ, ಸರೋಜಿ. ಅಯ್ಯ ನಿಂದೇನು ಸಾವು ಏನ? ಲೇ ತ್ವಾಟದಾಗ ಕೆಲಸ ಮಾಡಿದ್ರಿ ಇಲ್ಲಿ ನಿಂತೋತಾ ಇದೆಯಲ್ಲೇ, ಹೊಲ್ದಾಗ ಕಳೆ ತೆಗಿಬೇಕು ಬಾರೆ. ನಾನು ಬರಲ್ಲ ಹೋಗಿ, ನಂಗೆ ನಿದ್ಬರ್ತದೆ, ನಾನು ಮಲ್ಕೊಬೇಕು. ಅಯ್ಯೋ ನಮ್ಮ ಅಪ್ಪನ ಬಂದರೆ ಸುಮ್ಮನೆ ಬಿಡ್ತಾನೆ, ಬೈತಾನೆ ಬಾರೆ. ನಿಮ್ಮ ಅಪ್ಪನ ಅಂತೀರ ಅವ್ರ ಅಪ್ಪನ ಬರ್ಲಿ ಹೋಗಿ, ನಂಗೆ ದಿಗ್ಲಿಲ್ಲ. ಲೇ ದೇವ್ರ ಸದ್ಕೆ ನಮ್ಮ ಅಪ್ಪನ ಬೈತಾನೆ ಬಾರೆ, ಸರಿಲ್ಲ. ನಿಮ್ಮ ಅಪ್ಪನ ಸರಿ ಇಲ್ಲ ಅಂದ್ರೆ ನಾನು ಸರಿ ಇಲ್ಲ. ಕಲ್ತಿರೋ ಗೊತ್ತಿ ನಂಗೆ ನಿದ್ಬರ್ತದೆ. ಲೇ ಅಗಳೆಗಳೇ ನಮ್ಮ ಅಪ್ಪನ ಬರ್ತಾವೆ ಎತ್ತೇಳ ಬಿರಿನ. ಎಲ್ಲ ನಿಮ್ಮ ಅಪ್ಪನ? ಹಾಂ ಎಲ್ಲಿ ಬರ್ತವನೆ, ಎಲ್ಲಿ ಬರ್ತವನೆ? ಎಲ್ಲೂ ಕಾಣಿಸ್ತಾನೆ ಇಲ್ಲ. ಇಲ್ಲ ಬಾರೆ ಲೇ, ಇಲ್ಲ ಬಾ. ಹೇಗೆ ಸುಳ್ಳು ಹೇಳಿದ್ ನೀನು? ನಂಗೆ ನಿದ್ಬರ್ತದೆ. ರಾತ್ರಿ ಎಲ್ಲ ಮೊತ್ತಿಲ್ದ್ರೆ ನಿಂತೋತಾ ಎತ್ತರಿಗ ಏನೇ ನಿದ್ದೆ ನಿಂತ? ಹಾಂ ಮನೆಗಿದ್ದಾಗ ಹಿಂಗೆ ನಿದ್ದೋಗೋದು, ನಂಗೆ ಅದೇ ರೂಢಿ. ಬೈತಾ ನೀನು, ನಾನು ಮಲ್ಕೊಬೇಕು. ನಂಗೇನಾಗ್ಬೇಕು ಹೇಳು? ನಮ್ಮ ಅಪ್ಪನ ಬಂದ್ರೆ ಬೈಯೋದು ನಿನ್ನೆ ಬೈಸ್ಕ. ಪಕ್ಕಕ್ಕೆ ಬಾ, ನಂಗೆ ನಿದ್ಬರ್ತದೆ, ನಾನು ಮಲ್ಕೊಬೇಕು. ಅಯ್ಯೋ ಇವತ್ತು ದೋಗ ಏನು ಬಂದಿರೋದು ಇವಾಗ. ಅಪ್ಪನ ಬಂದರೆ ಬೈಸ್ಕೊಳೋದು ಇವಳೆ ಮುಂದುವರಿಯೋದು.